ಓಂ ಶಾಂತಿ. ನೀವು ಭಾರತದ ಅತ್ಯಮೂಲ್ಯ ಸೇವಕರಾಗಿದ್ದೀರಿ. ನೀವು ಈ ಶ್ರೀಮತದ ಅನುಸಾರ ತಮ್ಮ ತಮ್ಮ ತನು ಮನದಿಂದ ರಾಮರಾಜ್ಯವನ್ನಾಗಿ ಮಾಡಬೇಕಾಗಿದೆ. ನೀವು ಬೇಹದಿನ ತಂದೆ ಶ್ರೀಮತದ ಅನುಸಾರ ಎಲ್ಲರನ್ನು ರಾವಣನ ಬಂಧನದಿಂದ ಬಿಡಿಸುತ್ತಿದ್ದೀರಿ. ಗುಪ್ತ ರೀತಿಯಿಂದ ಪಾವನ ಭೂಮಿ ಸುಖಧಾಮದ ಸ್ಥಾಪನೆ ಮಾಡುತ್ತಿದ್ದೀರಿ. ಇದೇ ಭಾರತ ಸತ್ಯ ಅಲೌಕಿಕ ಸೇವೆಯಾಗಿದೆ. ಬಾಬಾ ನಮಗೆ ಮುಕ್ತಿ ಜೀವನ್ಮುಕ್ತಿಯ ದಾರಿ ತಿಳಿಸಿ ಎಂದು ಆತ್ಮಗಳೇ ಹೇಳುತ್ತೀರಿ. ಪ್ರಭು ಶಬ್ದವು ಎಷ್ಟು ದೊಡ್ಡದಾಗಿದೆ, ಪಿತಾ ಶಬ್ದವು ಚಿಕ್ಕದಾಗಿದೆ. ನನ್ನ ಮಕ್ಕಳೇ, ನೀವು ರಾವಣನ ಮತದಂತೆ ಕಾಮಚಿತೆಯನ್ನೇರಿ ಭಸ್ಮೀಭೂತರಾಗಿ ಈಗ ನಾನು ಪಾವನರನ್ನಾಗಿ ಮಾಡಿ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನಿಮ್ಮದು ಆತ್ಮಿಕ ಮಾತಾಗಿದೆ. ನಿಮ್ಮ ಯುದ್ಧವು ಸಹ ಪಂಚವಿಕಾರ ರೂಪಿ ರಾವಣನೊಂದಿಗೆ. ರಾವಣನ ರಾಜ್ಯವು ಇದು ಇಡೀ ಪೃಥ್ವಿಯ ಮೇಲಿದೆ. ನಿಮ್ಮದು ಇದು ಆತ್ಮಿಕ ಸೇನೆಯಾಗಿದೆ. ಈಗ ಹಳೆಯ ಪ್ರಪಂಚದ ವಿನಾಶವಂತೂ ಖಂಡಿತ ಆಗಲಿದೆ. ನೀವು ಶಿವಶಕ್ತಿಯಾಗಿದ್ದೀರಿ. ಈಗ ಗೋಪರು ಸಹ ಶಿವಶಕ್ತಿಯಾಗಿದ್ದಾರೆ. ಭಾರತವು ಸತ್ಯಖಂಡವಾಗಿತ್ತು, ಈಗ ಅಸತ್ಯಖಂಡವಾಗಿ ಬಿಟ್ಟಿದೆ. ತಂದೆಯಂತೂ ಒಬ್ಬರ ತಂದೆಯೇ ಆಗಿದ್ದಾರೆ. ಆದ್ದರಿಂದ ಗಾಡ್ ಇಸ್ ಟ್ರೂತ್ ಎಂದು ಹೇಳಲಾಗುತ್ತದೆ. ರಾಮಾಯಣದಲ್ಲಿ ಏನೇನು ಕಥೆಗಳನ್ನು ಬರೆದುಬಿಟ್ಟಿದ್ದಾರೆ. ರಾಮನು ವಾನರ ಸೈನ್ಯದ ಸಹಾಯವನ್ನು ಪಡೆದನು ಎಂದು ಹೇಳುತ್ತಾರೆ. ನೀವು ಮೊದಲು ಕಪಿಯ ತರಹ ಇದ್ದೀರಿ, ಒಬ್ಬ ಸೀತೆಯ ಮಾತಲ್ಲ. ಸತ್ಯುಗದಲ್ಲಿ ನಿಮಗೆ ಎಷ್ಟೊಂದು ಸುಖವು ಸಿಗುತ್ತದೆ. ಕುಬೇರನ ಖಜಾನೆಯೂ ಸಿಗುತ್ತದೆ. ಅಲ್ಲಿ ಆಯಸ್ಸು ಎಷ್ಟು ಸಹ ದೀರ್ಘವಾಗಿರುತ್ತದೆ. ಅವರು ಯೋಗಿಗಳು, ಇಲ್ಲಿ ಎಲ್ಲರೂ ಭೋಗಿಗಳಾಗಿದ್ದಾರೆ. ಕೃಷ್ಣನಿಗೂ ಯೋಗಿ ಎಂದು ಮಹಾತ್ಮನೆಂತಲೂ ಹೇಳುತ್ತಾರೆ. ಆದರೆ ಕೃಷ್ಣನು ಸತ್ಯ ಮಹಾನಾತ್ಮನಾಗಿದ್ದಾನೆ. ಕೃಷ್ಣನ ಮಹಿಮೆಯು ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ. ಅಶರೀರಿಯಾಗಿ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಅರ್ಧಕಲ್ಪ ದೇಹಾಭಿಮಾನಗಳಾಗಿದ್ದೀರಿ. ಆತ್ಮಿಕ ಗುಪ್ತ ನಶೆ ಇರಬೇಕು. ಆತ್ಮಕ್ಕೆ ಖುಷಿ ಇರಬೇಕು. ನಾನು ಆತ್ಮ ತಂದೆಯಿಂದ ಕೇಳುತ್ತಿದ್ದೇನೆ ಎಂದು. ಆತ್ಮಾಭಿಮಾನಿ ಆಗುವುದರಲ್ಲಿಯೇ ಬಹಳ ಪರಿಶ್ರಮವಾಗುತ್ತದೆ. ಪದೇ ಪದೇ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಆದ್ದರಿಂದ ವಿಕರ್ಮಗಳು ವಿನಾಶವಾಗುವುದು. ತಂದೆ 5000 ವರ್ಷಗಳ ನಂತರ ಬಂದು ದುಃಖಿ ಭಾರತವನ್ನು ಸುಖಿಯನ್ನಾಗಿ ಮಾಡುತ್ತಾರೆ. ಸುಖವನ್ನು ಕೊಡುತ್ತಾರೆ, ಶಾಂತಿಯನ್ನು ಕೊಡುತ್ತಾರೆ. ಸಂಪೂರ್ಣ ಶಾಂತಿಯಂತೂ ಮಧುರ ಮನೆಯಲ್ಲಿ ಇರುತ್ತದೆ. ಅದಕ್ಕೆ ಶಾಂತಿಧಾಮವೆಂದು ಹೇಳಲಾಗುತ್ತದೆ. ಎಲ್ಲಿ ಶಬ್ದವೂ ಇಲ್ಲ, ಚಿಂತೆಯೂ ಇಲ್ಲ, ಸೂರ್ಯಚಂದ್ರರು ಇರುವುದಿಲ್ಲ. ನೀವು ಮಕ್ಕಳು ವಿಶ್ವದ ಮಾಲೀಕರಾಗುತ್ತೀರಿ. ಮಧುರ ಮನೆಗೆ ಹೋಗಿ ನಂತರ ಮಧುರ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳುತ್ತೀರಿ. ತಂದೆಯಂತೂ ರಾಜ್ಯಭಾಗ್ಯವನ್ನು ಪಡೆಯುವುದಿಲ್ಲ. ಪ್ರತಿಯೊಂದು ವಸ್ತುವಿಗಾಗಿ ಮನುಷ್ಯನ ಪುರುಷಾರ್ಥವು ನಡೆಯುತ್ತದೆ. ಪುರುಷಾರ್ಥವಿಲ್ಲದೆ ನೀರು ಸಹ ಸಿಗಲು ಸಾಧ್ಯವಿಲ್ಲ. ಕ್ಷಣ ಪ್ರತಿಕ್ಷಣ ಯಾರು ಪುರುಷಾರ್ಥವು ನಡೆಯುವುದೋ ಅದು ಪ್ರಾರಬ್ಧಕ್ಕಾಗಿ. ಮನುಷ್ಯರಂತೂ 7 ಅದ್ಭುತಗಳೆಂದು ಹೇಳುತ್ತಾರೆ. ಆದರೆ ವಾಸ್ತವದಲ್ಲಿ ವಿಶ್ವದ ಅತಿದೊಡ್ಡ ಅದ್ಭುತವು ಸ್ವರ್ಗವಾಗಿದೆ. ನಿಮಗೆ ಎಷ್ಟೊಂದು ಸುಂದರವಾದ ಜ್ಞಾನವು ಸಿಕ್ಕಿದೆ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ಹೇಗೆ ಇಷ್ಟು ಶ್ರೇಷ್ಠ ಬಾಪ್ದಾದ ಎಷ್ಟು ಸಾಧಾರಣರಾಗಿರುತ್ತಾರೆ, ಅದೇ ರೀತಿ ಬಹಳ ಸರಳ, ನಿರಾಕಾರಿ ಮತ್ತು ನಿರಹಂಕಾರಿಯಾಗಬೇಕಾಗಿದೆ. ತಂದೆಯ ಮೂಲಕ ಯಾವ ಶ್ರೇಷ್ಠ ಜ್ಞಾನವು ಸಿಗುತ್ತದೆಯೋ ಅದರ ಚಿಂತನೆಯಲ್ಲಿರಬೇಕು. ನಾಟಕವು ಚಾಚು ತಪ್ಪದೆ ಪುನರಾವರ್ತನೆಯಾಗುತ್ತಿದೆ. ಇದರಲ್ಲಿ ಬೇಹದಿನ ಪುರುಷಾರ್ಥ ಮಾಡಿ ಬೇಹದಿನ ಸುಖದ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಎಂದು ನಾಟಕವೆಂದು ಹೇಳಿ ನಿಂತು ಬಿಡಬಾರದಾಗಿದೆ. ಅವ್ಯಕ್ತ ಸ್ವರೂಪದ ಸಾಧನದ ಮೂಲಕ ಪವರ್ಫುಲ್ ವಾಯುಮಂಡಲ ಮಾಡುವಂತಹ ಅವ್ಯಕ್ತ ಫರಿಸ್ತಾಭವ. ಅವ್ಯಕ್ತ ಸ್ವರೂಪದ ಸಾಧನ ಅರ್ಥಾತ್ ಪದೇ ಪದೇ ಅಟೆನ್ಷನ್ನ ತಪಸ್ಸೇ ಇರಬೇಕು. ಶಕ್ತಿವಂತ ತಂದೆ ಪ್ರತ್ಯಕ್ಷ ಮಾಡುವುದಕ್ಕಾಗಿ ಏಕಾಗ್ರತೆ ಶಕ್ತಿಯನ್ನು ಹೆಚ್ಚಿಸಿ. ನೀವು ಮಕ್ಕಳು ಎಷ್ಟೊಂದು ವಿರೋಧವನ್ನು ಸಹನೆ ಮಾಡಬೇಕಾಗುತ್ತದೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.